ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತು ನಾನು ನಿಮಗೆ ಖಾದಿ ಕಾಟನ್ ಸಾರಿ ಜೊತೆಗೆ ಬಂದಿದ್ದೀನಿ. ತುಂಬ ಜನರ ಒಂದು ಎನ್ಕ್ವೈರಿ ಏನಿತ್ತು ಅಂದರೆ ಖಾದಿ ಕಾಟನ್ ಸಾರಿ ಯಾವಾಗ ರೀಸ್ಟಾಕ್ ಮಾಡ್ತೀರಾ ಅಂತ. ಸೊ ಇವತ್ತು ನಿಮ್ಮ ಮನೆ ಮಗಳು ಖಾದಿ ಕಾಟನ್ ಸಾರಿನ ರೀಸ್ಟಾಕ್ ಮಾಡಿದ್ದೀನಿ, ಮತ್ತು ತುಂಬ ದೊಡ್ಡ ಅಮೌಂಟಲ್ಲಿ ರೀಸ್ಟಾಕ್ ಮಾಡಿದ್ದೀನಿ. ಹಾಗೆ ನಿಮಗೆ ಇದು ಯಾಕೆ ಇಷ್ಟೊಂದು ನಮ್ಮಲ್ಲಿ ಎನ್ಕ್ವೈರಿ ಬರ್ತಾ ಇರುತ್ತೆ ಅಂದರೆ ಈಸಿ ಮೇಂಟೆನೆನ್ಸ್ ಆಗಿರುತ್ತೆ. ಇವಾಗ ನಾನು ವೇರ್ ಮಾಡಿದ್ದೀನಲ್ಲ ನೋಡಿ, ಇದು ಖಾದಿ ಕಾಟನ್ನೇ. ಯಾವ ಥರ ಈಸಿ ಮೇಂಟೆನೆನ್ಸ್ ಅಂದರೆ ನಿಮ್ಗೆ ಐರನ್ ಬೇಡ ನೋಡಿ. ಇಷ್ಟು ರಫಾಗಿ ಯೂಸ್ ಮಾಡಿದ್ರು ನಿಮಗೆ ಐರನ್ ಬೇಕಾಗಿರಲ್ಲ. ಜಸ್ಟ್ ನೀವು ಒಂದ್ಸಲ ಹಿಂಗೆ ಕುಡ್ಗಿ ಮತ್ತೆ ವೇರ್ ಮಾಡಿದ್ರೆ ನಿಮಗೆ ಆ್ಯಸ್ ಇಟ್ ಈಸ್ ಯಾವ ಥರ ಇದೆಯೋ ಅದೇ ಥರ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದರೆ 100% ಕಲರ್ ಗ್ಯಾರಂಟಿ. ಸೊ ಕಲರ್ ಗ್ಯಾರಂಟಿ ಇರುತ್ತೆ, ಮತ್ತು ನೀವು ವಾಷಿಂಗ್ ಮಷೀನಲ್ಲೇ ವಾಶ್ ಮಾಡ್ಕೋಬೋದು, ನಿಮ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಒಂದು ಏನಂದರೆ ನೀವು ಫಾಲ್ಸ್ ಹಾಕ್ಕೊಳ್ಳಿ, ಯಾಕಂದರೆ ಇದು ಹ್ಯಾಂಡ್ಲೂಮ್ ಆಗಿರೋದ್ರಿಂದ. ಇಲ್ಲಿ ನೋಡಿ, ಈ ಥ್ರೆಡ್ಗಳು ಬಾರ್ಡರ್ ಹತ್ರ ಇರೋ ಥ್ರೆಡ್ಗಳಿರುತ್ತಲ್ಲ ಅದು ಸ್ವಲ್ಪ ಲೂಸ್ ಇರುತ್ತೆ. ಸೊ ನೀವು ಫಾಲ್ಸ್ ಹಾಕ್ಕೊಂಡ್ರೆ ನಿಮ್ಗೆ ಏನಾದರೂ ಗೆಜ್ಜೆಗೆ ತಾಗೋದು, ಬಳೆಗಳಿಗೆ ತಾಗೋದು, ಆ ಥರ ಆಗೋದೊಂದು ತಪ್ಪತ್ತೆ. ಸೊ 750 ರುಪೀಸ್ಗೆ ಇವತ್ತು ನಾನು ತೋರಿಸ್ತಾ ಇರುವಂಥ ಎಲ್ಲ ಸಾರಿಗಳು ಸಿಗ್ತಾ ಇದೆ. ಸೊ ಯಾವುದೇ ಸಾರಿ ನೀವು ಪರ್ಚೇಸ್ ಮಾಡಿದ್ರೂ 750 ಅಷ್ಟೇ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಎಷ್ಟು ಚೆನ್ನಾಗಿ ಎಷ್ಟು ಡೀಸೆಂಟಾಗಿ ಕಾಣುತ್ತೆ ಅಂದರೆ, ಇವಾಗ ನಾನು ನೋಡಿ ಇದನ್ನು ಬಿಗ್ ಬಾರ್ಡರ್ ಸಾರಿನೇ ಉಟ್ಕೊಂಡಿದ್ದೀನಿ, ಬಟ್ ಎಷ್ಟು ನೀಟಾಗಿದೆ ಅಂದರೆ ತುಂಬ ಒಂಥರ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ನೋಡಿ. ಮತ್ತು ಎಲ್ಲದಕ್ಕೂ ಈ ಥರ ಕುಚ್ಚು ಕೂಡ ಬಂದಿದೆ. ಏನು ಇವಳು ಇಷ್ಟೊಂದು ಹೇಳ್ತಾಳೆ ಅಂತ ಅನ್ಕೋತಿದ್ದೀರಾ? 100% ನಂಬಿ ನೀವು ತಗೋಬೋದು. ಸೊ ಬಿಸ್ನೆಸ್ಸು ಸೆಕೆಂಡರಿ, ಬಟ್ ನಾವು ಕೊಟ್ಟಿರೋ ಒಂದು ವಸ್ತುವನ್ನು ಪ್ರೀತಿಯಿಂದ ನೀವು ಉಟ್ಕೊಂಡು ನಮಗೊಂದು ಫೋಟೋ ಕಳಿಸೋದು ಇಲ್ಲ ಮೆಸೇಜ್ ಮಾಡೋದು ಮಾಡಿದ್ರೆ, ಸೊ ಅವಾಗಾಗೋ ನಮ್ಮ ಖುಷಿನೇ ಬೇರೆ. ಅದು ಒಂದು ಸಾರ್ಥಕತೆ ಮನೋಭಾವ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ ನೋಡಿ. ಇದು ಗ್ರೀನ್ಗೆ ಒಂಥರ ರೆಡ್, ಲೈಟ್ ರೆಡ್ಡು, ಆ ಥರ ಕಾಂಬಿನೇಷನ್. ಇದು ಪ್ಲೇನು. 3 ಥರ ಡಿಸೈನನ್ನು ತೋರಿಸ್ತಾ ಇದ್ದೀವಿ ಇವತ್ತು ನಿಮಗೆ ನಾವು. ಇದೊಂದಾಯಿತು. ನೆಕ್ಸ್ಟು ವೈಟ್ ಇದೆ. ಎಲ್ಲನೂ ನಿಮಗೆ ರನ್ನಿಂಗ್ ಬ್ಲೌಸ್ ಪೀಸ್ ಬಂದಿರುತ್ತೆ, ಪಲ್ಲುಗೆ ಕೊಚ್ಚು ಬಂದಿರುತ್ತೆ ನೋಡಿ. ವೈಟ್ಗೆ ಆರೆಂಜ್ ಮತ್ತು ಪರ್ಪಲ್ ಕಾಂಬಿನೇಷನ್. ನಿಮಗೆ ಯಾವ್ದು ಬೇಕು ಅಂತ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ನಾನು ಮೆನ್ಷನ್ ಮಾಡಿರೋ ನಂಬರ್ಗೆ ಮೆಸೇಜ್ ಮಾಡಿ. ಇದು ನೋಡಿ ಪ್ಲೇನ್ ಆಗಿರುತ್ತೆ, ಫುಲ್ ಪ್ಲೇನ್ ಸಾರಿ. ಇದು ನೋಡಿ ಬ್ಲೂ ಕಲರ್ಗೆ ಒಂಥರ ಪಿಸ್ತಾ, ಡಾರ್ಕ್ ಪಿಸ್ತಾ ಕಲರ್ ಕಾಂಬಿನೇಷನ್ ಇದೆ ಡಾರ್ಕ್ ಬ್ಲೂಗೆ. ನೆಕ್ಸ್ಟು ಇದು ನೋಡಿ ಗ್ರೀನ್ಗೆ ಒಂಥರ ರೆಡ್ಡಿಶ್ ಆರೆಂಜ್ ಮಿಕ್ಸ್ ರೆಡ್ ಕಾಂಬಿನೇಷನ್ನು. ಇವಾಗ ಎಷ್ಟು ಸೆಕೆ ಅಲ್ವಾ, ನಮ್ಗೆ ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಯಪ್ಪ ಯಾಕಾದರೂ ಹೋಗಿದ್ದೀವೋ ಅನ್ಸುತ್ತೆ. ಬಾರ್ಡರ್ ಸಾರಿನೆಲ್ಲ ಉಟ್ಕೊಂಡು ಹೋಗೋಕ್ಕೆ ಆಗಲ್ಲ. ಅದ್ರ ಬದಲು ನೀವು ಈ ಥರ ಸಾರಿನ ಉಟ್ಕೊಂಡು ಹೋದರೆ ನೀಟಾಗೂ ಕಾಣಿಸುತ್ತೆ, ಚೆನ್ನಾಗೂ ಕಾಣಿಸುತ್ತೆ, ನಿಮಗೂ ಕಂಫರ್ಟೇಬಲ್ ಆಗಿರುತ್ತೆ. ಆಮೇಲೆ ಕೇಳಬೇಕು ಎಲ್ಲಿ ತೊಗೊಂಡಿದ್ದೀರಾ ಸೀರೆನಾ ಅಂತ. ಅವಾಗ ನೀವು ಹೆಗ್ಡೆ ಕಲೆಕ್ಷನ್ಸ್ ಅಂತ ಹೇಳ್ತೀರಲ್ಲ, ಸೊ ನಮ್ಗೆ ಅವಾಗಾಗೋ ಖುಷಿನೇ ಬೇರೆ. ಇದು ನೋಡಿ ಫುಲ್ ಸಾರಿ ಇದೇ ಥರ ಬರುತ್ತೆ ನೋಡಿ, ಚೆನ್ನಾಗಿದೆ ಅಲ್ಲ. ಯಾರಾದರೂ ಟೀಚರ್ಸ್ ಎಲ್ಲ ಇದ್ದರೆ ನೀವು ಈ ಸ್ವಾತಂತ್ರ್ಯ ದಿನಾಚರಣೆ, ಆಮೇಲೆ ಇದು ಯಾವುದೇಳಿ ಗಣರಾಜ್ಯ ದಿನಾಚರಣೆ, ಈ ಥರದಕ್ಕೆಲ್ಲ ನೀವು ನೋಡಿ ಗಣರಾಜ್ಯೋತ್ಸವಕ್ಕೆಲ್ಲ ಎಲ್ಲರೂ ಹೇಳ್ತಾರೆ. ಸೊ ಇದನ್ನು ಉಟ್ಕೊಂಡು ಬನ್ನಿ, ವೈಟ್ ಕಲರ್ ಸಾರಿನ ಟೀಚರ್ಸ್ಗೆಲ್ಲ ಹೇಳ್ತಾರಲ್ವ. ಸೊ ಆವಾಗ ನೀವು ಒಂದು ಕಾಲ್ ಮಾಡಿ ಹೆಗ್ಡೆ ಕಲೆಕ್ಷನ್ಸ್ಗೆ, ನಾವು ನಿಮಗೆ ವೈಟ್ ಕಲರಲ್ಲಿ ಕಾಟನ್ ಸಾರಿನೇ ಕಳಿಸ್ತೀವಿ. ಕಂಫರ್ಟ್ ಆಗಿರುತ್ತೆ, ಚೆನ್ನಾಗೂ ಕಾಣಿಸುತ್ತೆ ನೋಡಿ. ಇದು ಹೊಸ ಡಿಸೈನು, ಇನ್ನೂ ತರಿಸಿರಲಿಲ್ಲ. ಇದು ಯಾವ ಥರ ಬರುತ್ತೆ ಅಂದರೆ, ಬ್ಲ್ಯಾಕ್ ಕಲರ್ ಸಾರಿಗೆ ಈ ಥರ ಬಾಡಿ ಫುಲ್ಲು ಪುಟಾಣಿ ಬುಟ್ಟಾಸ್ ಥರ ಬಂದಿರುತ್ತೆ. ಬಾರ್ಡರು ಈ ಥರ ಫ್ಯಾನ್ಸಿ ಬಾರ್ಡರ್ ಇದೆ. ಇದು ನಿಮ್ಗೆ ಯಾವುದು ಪ್ರಿಂಟ್ ಅಲ್ಲ. ಪ್ರಿಂಟು ಅಂತ ಅಂದ್ಕೊಂಡು ಅಯ್ಯೋ ಪ್ರಿಂಟ್ ಹೋಗುತ್ತೆ ವಾಶ್ ಆದರೆ ಅನ್ಕೋತೀರಲ್ಲ, ಸೊ ಇದು ಪ್ರಿಂಟ್ ಅಲ್ಲ, ಇದು ವೀವಿಂಗ್ ಆಗಿರುತ್ತೆ. ನೀವು ಎಷ್ಟು ರಫ್ ಯೂಸ್ ಮಾಡಿದ್ರೂ ಏನೂ ಆಗಲ್ಲ. ಅದು ಕೂಡ ಬ್ಲ್ಯಾಕ್ ಕಲರ್ ಆದ್ರೂ ಕಲರ್ ಗ್ಯಾರಂಟಿ ನಾವು ಕೊಡ್ತೀವಿ. ಓಕೆ, ನೆಕ್ಸ್ಟು ಆ ಡಿಸೈನಲ್ಲಿ ಯಾವ್ಯಾವ ಕಲರ್ ಇದೆ ಅಂತ ತೋರಿಸ್ತೀನಿ ನೋಡಿ. ಇದು ಬ್ಲೂ ಕಲರು ಇದೆ, ಎಲ್ಲದಕ್ಕೂ ಈ ಥರ ಗ್ರೇ ಮಿಕ್ಸ್ ಆಗಿರುವಂಥ ಪಲ್ಲು ಬಂದಿರುತ್ತೆ ವಿತ್ ಕುಚ್ಚು. ನೆಕ್ಸ್ಟು ಗ್ರೀನ್ ಇದೆ, ಆಮೇಲೆ ಸ್ಕೈ ಬ್ಲೂ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ಕೈ ಬ್ಲೂ. ನೀವೇನು ಮಾಡಬೇಕಂದ್ರೆ ನೀವು ಫೋಟೋ ತೊಗೋಬೇಕು, ಸ್ಕ್ರೀನ್ಶಾಟ್ ತೊಗೊಂಡ್ರೆ ಮಾತ್ರ ಗೊತ್ತಾಗುತ್ತೆ ನಮಗೆ. ಇಲ್ಲ ಅಂದರೆ ಯಾವುದು ನೀವು ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದಂದರೆ ನಾನು ಮೆನ್ಷನ್ ಮಾಡಿರೋ ನಂಬರ್ ಇರುತ್ತಲ್ವ, ಇವಾಗ ಎಕ್ಸಾಂಪಲ್ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ. ಸೊ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ನಮ್ಮದೆಲ್ಲ ಡೀಟೇಲ್ಸ್ ಕೊಡ್ತೀವಿ. ಅಂದರೆ ಯಾವ್ಯಾವ ಪೀಸ್ ಅವೈಲೇಬಲ್ ಇದೆ, ಯಾವ್ದು ಖಾಲಿ ಆಗಿದೆ ಎಲ್ಲ ನಾವು ಹೇಳ್ತೀವಿ ನೋಡಿ. ಇದು ಇವಾಗ ನಾನು ಉಟ್ಕೊಂಡಿದ್ದೀನಲ್ಲ, ಸೇಮ್ ಕಲರ್ ಆಗಿರುತ್ತೆ, ಬಟ್ ಏನಂದರೆ ಬಾರ್ಡರು ಡಿಫ್ರೆಂಟ್ ಆಗಿದೆ. ಇವಾಗ ನಾನು ತೋರಿಸೋದೆಲ್ಲ ಆಲ್ಮೋಸ್ಟ್ ಇದೇ ಥರ ಬಿಗ್ ಬಾರ್ಡರು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಪಲ್ಲುನೂ ಹಾಕೋಬೋದು. ಇವಾಗ ನಿಮಗೆ ತುಂಬ ಕಡಿಮೆ ರೇಟ್ಗೂ ಸಿಗುತ್ತೆ. ಖಾದಿ ಕಾಟನ್ 250, 350 ಆ ರೇಂಜ್ಗೂ ಸಿಗುತ್ತೆ. ಆದರೆ ಈ ಥಿಕ್ನೆಸ್ ಇರಲ್ಲ ನಿಮಗೆ, ತುಂಬ ಟ್ರಾನ್ಸ್ಪರೆಂಟ್ ಬರುತ್ತೆ. ಇದು ನಿಮಗೆ ಥಿಕ್ನೆಸ್ ಇರುತ್ತೆ, ಸೊ ಅದರಿಂದ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ. ಅಂದರೆ ನೀವು ಸಿಂಗಲ್ ಪಲ್ಲು ಬಿಟ್ರೂ ಚೆನ್ನಾಗಿ ಕಾಣಿಸುತ್ತೆ, ಟ್ರಾನ್ಸ್ಪರೆಂಟ್ ಇರಲ್ಲ. ಇದು ನೋಡಿ ನಾನು ಉಟ್ಕೊಂಡಿದ್ದೀನಲ್ಲ, ಸೊ ಅದೇ ಥರ ಸಾರಿ ಸೇಮು
ನೆಕ್ಸ್ಟ್ ನೋಡೋಣ. ನೋಡಿ ನಾನು ಹಿಂಗೆ ಬಿಸಾಡ್ತಾ ಇದ್ದೀನಿ, ಆದರೂ ಎಷ್ಟು ನೀಟಾಗಿದೆ ಗೊತ್ತಾ. ನಂಗೆ ಅದಕ್ಕೆ ಈ ಖಾದಿ ಕಾಟನ್ನು ಫಸ್ಟಿಂದನೂ ತುಂಬ ಇಷ್ಟ. ಹೆಂಗೆ ಎಷ್ಟೇ ರಫಾಗಿ ಯೂಸ್ ಮಾಡಿದ್ರೂ ಏನೂ ಆಗಲ್ಲ. ಇದು ನೋಡಿ ತುಂಬ ಚೆನ್ನಾಗಿದೆ, ಬೂದಿ ಬಣ್ಣ ಅಂತ ಹೇಳ್ತಾರಲ್ಲ ಆ ಥರ ಅನ್ಸುತ್ತೆ. ಇದು ಯಾವ ಕಲರ್ ಅಂತ ಹೇಳೋದೇ ಸ್ವಲ್ಪ ಕಷ್ಟ. ನೆಕ್ಸ್ಟು ಇದು ನೋಡಿ, ನಮ್ಮ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಪದ್ಮಜ ಮ್ಯಾಮ್ ಉಟ್ಕೋತಾರಲ್ಲ, ಆಲ್ಮೋಸ್ಟ್ ಯಾವಾಗಲೂ ಇದೇ ಥರದ್ದು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಬ್ಲ್ಯಾಕ್ಗೆ ಪಿಂಕ್ ಕಾಂಬಿನೇಷನ್. ಇನ್ನೊಂದಿದೆ, ವಾವ್, ಇದಂತೂ ತುಂಬ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ, ಬ್ಲ್ಯಾಕ್ಗೆ ಡಿಫ್ರೆಂಟ್ ಆಗಿರೋ ಬಾರ್ಡರು. ಈ ಸಾರಿ ವಿಡಿಯೋ ಮಾಡುವಾಗ ಅನ್ಕೋತಾ ಇದ್ದೆ, ನಾನು ಫಸ್ಟ್ ಅದನ್ನು ಓಪನ್ ಮಾಡಿಲ್ಲ, ಚೆಕ್ ಮಾಡೇ ಇಲ್ಲ, ನೋಡೇ ಇಲ್ಲ. ನೋಡಿದ್ರೆ ನಾನೇ ಇಟ್ಕೊಬಿಡ್ತಿದ್ದೆ. ಚೆನ್ನಾಗಿದೆ ಆ ಸಾರಿ. ಇದು ನೋಡೋಣ, ಇದು ಬದನೆಕಾಯಿ ಕಲರ್ ಅಂತ ಹೇಳ್ತಾರಲ್ಲ, ಬ್ರಿಂಜಾಲ್ ಕಲರ್. ನಮ್ಮೂರ ಕಡೆ ಎಲ್ಲ ಬದನೆಕಾಯಿ ಕಲರ್ ಅಂತ ಹೇಳ್ತಾರೆ. ಚೆನ್ನಾಗಿದೆ. ಇದನ್ನು ಎಲ್ಲನೂ ಡಿಫ್ರೆಂಟ್ ಆಗಿದೆ ಆಯಿತಾ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇವತ್ತು ನಾನು ತೋರಿಸ್ತಾ ಇರೋದೆಲ್ಲ ಸ್ವಲ್ಪ ಹೊಸ ಥರ ಡಿಸೈನ್ಗಳು. ನೆಕ್ಸ್ಟ್ ವೀಕು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದು ಬೇರೆ ಥರ ಬಾರ್ಡರ್ದು. ನೋಡಿ ಸಖತ್ತಾಗಿದೆ ಅಲ್ಲ, ಒಂಥರ ಬ್ಲೂ. ಇದು ಯಾವ ಥರ ಅಂತ ಹೇಳೋಕ್ಕಾಗಲ್ಲ, ನೀವು ಬೇಗ ಬೇಗ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟು ಇದು ನೋಡಿ, ಗ್ರೀನ್ಗೆ ಬಿಗ್ ಬಾರ್ಡರ್. ನೆಕ್ಸ್ಟು ಬ್ಲ್ಯಾಕ್ಗೆ ಬಿಗ್ ಬಾರ್ಡರು. ನೋಡಿ ತುಂಬ ಜನ ಅಯ್ಯೋ ದೊಡ್ಡ ಬಾರ್ಡ್ರಾ ಬೇಡ ಅಂತ ಹೇಳ್ತೀರಲ್ಲ, ನಿಜವಾಗೂ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡ ಬಾರ್ಡ್ರ್ ಸಾರಿಗಳು. ಇವಾಗ ನಾನು ಉಟ್ಕೊಂಡಿದ್ದೀನಿ ನೋಡಿ, ಇದು ಕೂಡ ದೊಡ್ಡ ಬಾರ್ಡ್ರನ್ನೇ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಯಾಕೋ ಗೊತ್ತಿಲ್ಲ, ಒಂದಿಷ್ಟು ಜನರ ತಲೆಯಲ್ಲಿ ದೊಡ್ಡ ಬಾರ್ಡ್ರ್ ಅಂದರೆ ಸೀರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಬಟ್ ಇವಾಗ ಟ್ರೆಂಡಿಂಗಲ್ಲಿ ಇರೋದೇ ದೊಡ್ಡ ಬಾರ್ಡರ್ ಸಾರಿಗಳು. ಮೈಸೂರು ಸಿಲ್ಕ್ ಇರ್ಬೋದು, ಇಲ್ಲ ಅಂದರೆ ಈ ಥರ ಸಾರಿಗಳು ಎಲ್ಲನೂ ಬಿಗ್ ಬಾರ್ಡರೇ ಇವಾಗ ಟ್ರೆಂಡಿಂಗಲ್ಲಿರೋದು. ಇದು ನೋಡಿ, ಇದು ಸಖತ್ತಾಗಿದೆ ಅಲ್ಲ. ಸೊ ಇದಿಷ್ಟು ಪೀಸು ಖಾದಿ ಕಾಟನಲ್ಲಿ ಅವೈಲೇಬಲ್ ಇದೆ. ಹಾಗೆ ನೀವು ಇವತ್ತು ಯಾವುದೇ ಸಾರಿ ಪರ್ಚೇಸ್ ಮಾಡಿದ್ರು ಜಸ್ಟ್ 750 ರುಪೀಸ್ಗೆ ಕೊಡ್ತಾ ಇದ್ದೀವಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಈ ರೇಟ್ಗೆ ನಿಮಗೆ ಈ ಮಟೀರಿಯಲ್ ತುಂಬ ಸೇಮ್ ಡಿಸೈನ್ ಕಾಪಿ ಮಾಡೋರು ಇದ್ದಾರೆ, ನಿಮ್ಗೆ ತುಂಬ ಕಡಿಮೆಗೆ ಸಿಗುತ್ತೆ. 250 350ಗೆಲ್ಲ ಇವಾಗ ಸಾರಿ ಸೇಲ್ ಮಾಡೋರು ಇದ್ದಾರೆ. ಸೊ ಬಟ್ ನೀವೇನಂದರೆ ನಿಮಗೆ ಕ್ವಾಲಿಟಿ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಕೊಟ್ಟೆ ಪರ್ಚೇಸ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಿಮ್ಗೆ 2 ವಾಶ್ಗೆ ಕಲರ್ ಹೋಗುತ್ತೆ, ಶ್ರಿಂಕ್ ಆಗುತ್ತೆ, ಆ ಥರ. ಬಟ್ ನಾವು ಕಡಿಮೆ ರೇಟಿನ ವೆಂಡರ್ ನಮ್ಗೆ ಕೇಳಿದ್ರೂ ನಾವು ಇದೇ ರೇಟಿಂದನೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಇವಾಗ 100 ರೂಪಾಯಿ ಹೆಚ್ಚಾದ್ರೂ ಕ್ವಾಲಿಟಿ ಮಟೀರಿಯಲ್ನ ಕೊಡಬೇಕು ಅಂತ. ಯಾಕಂದರೆ ನಿಮಗೆ ಬಟ್ಟೆ ಚೆನ್ನಾಗಿದೆ ಅಂತ ಅನಿಸಿದರೆ ನೆಕ್ಸ್ಟ್ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡ್ತೀರಾ, ಇಲ್ಲ ಅಂದರೆ ನೀವು ನಮ್ಮ ಪೇಜನ್ನು ನೋಡಲ್ಲ. ಸೊ ನನ್ನ ಒಂದು ಮೈಂಡ್ ಸೆಟ್ ಯಾವ ಥರ ಅಂದರೆ, ಕೊಡುವಾಗ ಚೆನ್ನಾಗಿರೋದು ಕೊಡೋಣ, 100 ರೂಪಾಯಿ ಆಚೆ ಈಚೆ ಓಕೆ. ಸೊ ನಿಮ್ಗೆ ಇವಾಗ ಓಕೆ, ನಾನು 250 ಕೊಟ್ಬಿಟ್ರೆ ಒಂದ್ಸಲ ವಾಶ್ಗೆ ಎಲ್ಲ ಕಲರ್ ಹೋಯಿತು ಅಂದರೆ ನೀವು ನೆಕ್ಸ್ಟ್ ನನ್ನ ಹತ್ರ ತೊಗೊಳ್ಳೋದೇ ಇಲ್ಲ ಅಲ್ವಾ. ಬಟ್ ಅದೇ ನಾನು ಈಗ 750 ಆದರೂ ಚೆನ್ನಾಗಿರೋದು ಕೊಟ್ಟರೆ ನೀವು ಒಂದು 4-5 ಸಲ ಉಟ್ಕೊಂಡ್ಮೇಲೂ ಅದು ನಿಮಗೆ ಸೇಮ್ ಮೊದಲಿಗೆ ಯಾವ ಥರ ತೊಗೊಂಡಿದ್ದೀರಾ ಅದೇ ಥರ ಇದೆ ಅಂದರೆ ಮತ್ತೆ ಒಂದು ನೀವು ಹೆಗ್ಡೆ ಕಲೆಕ್ಷನ್ಸ್ ಹತ್ರ ಪರ್ಚೇಸ್ ಮಾಡ್ತೀರಾ ಅಲ್ವಾ. ಸೊ ಆ ರೀಸನಿಂದ ನಾನು ಚೆನ್ನಾಗಿರೋ ಮಟೀರಿಯಲ್ನ ಹುಡುಕಿ ಆಮೇಲೆ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಎಷ್ಟು ದಿನ ತನಕ ಇರುತ್ತೋ ಅಷ್ಟು ದಿನ ತನಕನೂ ನಾನು ಒಳ್ಳೊಳ್ಳೆ ಮಟೀರಿಯಲ್ನ ನಿಮಗೋಸ್ಕರ ನಾನು ಹುಡುಕಿ ತಂದು ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮೆನ್ಷನ್ ಮಾಡಿರೋ ನಂಬರ್ಗೆ ಮೆಸೇಜ್ ಮಾಡಿ, ಅಂದರೆ ಅಲ್ಲಿ ಕೆಳಗಡೆ ಲಿಂಕ್ ಇರುತ್ತಲ್ವ, ಅದು ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಂಬರು, ನಮ್ಮ ಡೀಟೇಲ್ಸ್ ಎಲ್ಲನೂ ಸಿಗುತ್ತೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.